ಮೊದಲಿಗೆ 9ನೇ ತರಗತಿಯ 8ನೆಯ ಪದ್ಯ ಯಾವ್ದು? ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಮಗೆ ಕೃತಿಕಾರ ಎಷ್ಟು ಜನ ಬರ್ತಾರಪ್ಪ ಅಂತಂದ್ರೆ 5 ಜನ ಕೃತಿಕಾರಿದ್ದಾರೆ. ಅದರಲ್ಲಿ ಮೊದಲನೆಯವನು ಅಂತಂದ್ರೆ ಯಾರಾಗರ ಶ್ರೀ ವಿಜಯ. ಶ್ರೀ ವಿಜಯ ಸಾಮಾನ್ಯ ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇದ್ದರು. ಈತನು ಕವಿರಾಜ ಮಾಲೆ ಎಂಬ ಲಾಕ್ಷಣಿಕ ಗ್ರಂಥವನ್ನು ರಚಿಸಿದ್ದಾರೆ. ಇದು ಕನ್ನಡ ಭಾಷೆಯಲ್ಲಿ ಉಪಲಬ್ಧವಾಗಿರುವ ಮೊಟ್ಟಮೊದಲ ಕೃತಿಯಾಗಿದೆ. ಇದರಲ್ಲಿ ಕರ್ನಾಟಕದ ಕಾಡು, ನುಡಿ, ಜನ ಮತ್ತು ಸಂಸ್ಕೃತಿಗಳನ್ನು ಸಮೃದ್ಧ ಮಾಹಿತಿಗಳು ದೊರೆತಿವೆ. ಒಂದು ಫಸ್ಟಿಗೆ ಈ ಪದ್ಯದ ಮೊದಲ ಕವಿ ಯಾರು ಅಂತಂದ್ರೆ ಶ್ರೀ ವಿಜಯ ಅಂತ. ಈತ ಸಾಮಾನ್ಯ ಶಕ ಸುಮಾರು 9ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿ ಇದ್ದಂಥವನು ಅಂತಂದ್ರೆ. ಈತ ರಚನೆ ಮಾಡತಕ್ಕಂಥ ಒಂದು ಅದ್ಭುತವಾದಂತಹ ಕೃತಿ ಯಾವುದು ಅಂತಂದ್ರೆ ಕವಿರಾಜ ಮಾರ್ಗ. ಆ ಕೃತಿಯ ಕರ್ತೃ ಯಾರು ಅಂತಂದ್ರೆ ಶ್ರೀ ವಿಜಯ ಅಂತಂದ್ರೆ. ಇಲ್ಲಿ ಕನ್ನಡ ಭಾಷೆಯಲ್ಲಿ ಉಪಲಬ್ಧವಾಗಿರುವ ಮೊಟ್ಟ ಮೊದಲ ಕೃತಿ ಯಾವುದು ಅಂತಂದ್ರೆ ನಾವು ಇದನ್ನ ಹೇಳ್ತಾರೆ ಯಾರಂದ್ರ ಕವಿರಾಜ ಮಾರ್ಗ. ಈ ಕೃತಿಯಲ್ಲಿ ಕಾವ್ಯದಲ್ಲಿ ಅಖಂಡ ಕರ್ನಾಟಕದ ನಾಡು, ನುಡಿ, ಜನ ಮತ್ತು ಇಲ್ಲಿಯ ಸಂಸ್ಕೃತಿಗಳನ್ನ ಅತ್ಯಂತ ಸಮೃದ್ಧವಾಗಿ ಹೇಗಿತ್ತು ಆ ನಾಡು ಅನ್ನುವಂಥದ್ದನ್ನ ವರ್ಣಿಸ್ತಾ ಹೋಗ್ತಾ ಇದ್ದಾನೆ ಶ್ರೀ ವಿಜಯ ಅಂತ. ಎರಡನೇ ಕವಿ ಸುಮಾರು 12ನೇ ಶತಮಾನದಲ್ಲಿ ಧಾರವಾಡ ಜಿಲ್ಲೆಯ ಮುರುಘಾದಲ್ಲಿ ಜನಿಸಿದ್ದನು. ಈತನು ಧರ್ಮಮೂಲ ಎಂಬ ಚಂಪು ಕಾವ್ಯ ಕೃತಿಯನ್ನು ರಚಿಸಿದ್ದಾನೆ. ಕನ್ನಡದಲ್ಲಿ ಕಾವ್ಯ ರಚನೆಯ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ನಯಸೇನನು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾನೆ. ಕಾವ್ಯ ರಚಿಸುವುದಾದರೆ ಕನ್ನಡದಲ್ಲಿ ರಚಿಸಬೇಕು, ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು. ಇವೆರಡನ್ನು ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಮಿಶ್ರಣದಂತೆ ಆಸ್ವಾದ ಆಗುತ್ತದೆ ಎಂಬುದು ಈತನ ಅಭಿಪ್ರಾಯ. ಎರಡನೇ ಕವಿ ಯಾರು ಅಂತಂದ್ರೆ ನಯಸೇನ ಅಂತಂದ್ರೆ. ಈತನ ಕಾಲ ಸಾಮಾನ್ಯ ಶಕ 12ನೇ ಶತಮಾನ ಅಂತ. ಧಾರವಾಡ ಜಿಲ್ಲೆಯಲ್ಲಿ ಬರುವಂತ ಒಂದು ಊರು ಯಾವ್ದಪ್ಪ ಅಂದ್ರೆ ಮುಳುಗುಂದ ಎನ್ನುವಂತ ಗ್ರಾಮದಲ್ಲಿ ಈತ ಜನಿಸಿದ. ಈತ ಬರೆದಿರುವಂತ ಒಂದು ಚಂಪು ಕಾವ್ಯ ಯಾವುದು ಅಂತಂದ್ರೆ ಧರ್ಮಾಮೃತ ಅಂತ. ಯಾವ್ದು? ಧರ್ಮಾಮೃತ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಲಿ ಈ ಪದ ಯಾವುದು? ಚಂಪು ಅಂತಂದ್ರೆ ಚಂಪು ಸಾಹಿತ್ಯ ಅಂತ ಹೇಳ್ತಾರೆ. ಚಂಪು ಸಾಹಿತ್ಯ ಅಂತಂದ್ರೆ ಏನು ಅನ್ನೋ ಕ್ಲಾರಿಟಿ ಕೊಡಬಹುದು. ಗದ್ಯ ಪದ್ಯ ಮಿಶ್ರಣವಾಗಿ ಬರಿತಾ ಹೋಗುವಂತ ಸಾಹಿತ್ಯವನ್ನ ನಾವು ಚಂಪು ಕಾವ್ಯ ಅಂತ ಹೇಳ್ತೀವಿ. ಅದಕ್ಕೆ ವ್ಯಾಖ್ಯಾನ ಇದೆ, ಗದ್ಯಂ ಪದ್ಯಂ ಮಿಶ್ರಿತಂ ಆಗಿರೆ ಚಂಪು ಅಂತಂದ್ರೆ. ಅಂದ್ರೆ ಗದ್ಯ ಪದ್ಯಗಳನ್ನ ಮಿಶ್ರಣ ಮಾಡಿಕೊಂಡು ಯಾರು ಬರ್ತಾರೋ ಅದನ್ನು ಚಂಪು ಸಾಹಿತ್ಯ ಅಂತ ಕರೀತಾರೆ. ಹಾಗೆ ಈತನೂ ಕೂಡ ತನ್ನ ಧರ್ಮಾಮೃತ ಎನ್ನುವಂತ ಈ ಚಂಪು ಕಾವ್ಯ ಕೃತಿಯನ್ನು ರಚನೆ ಮಾಡ್ತಾನೆ. ಹೀಗೆ ರಚನೆ ಮಾಡಿದ ಮೇಲೆ ಒಂದಿಷ್ಟು ಆಕ್ಷೇಪವನ್ನು ಕೂಡ ಅವನು ವ್ಯಕ್ತಪಡಿಸ್ತಾನೆ. ಅಂದ್ರೆ ಆಕ್ಷೇಪ ಮೀಸಲಿನ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಅವನು ಏನು ಕನ್ನಡ ಸಾಹಿತ್ಯ ಹೆಂಗಿರ್ಬೇಕು, ಬರವಣಿಗೆಗಳು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಆಳಕ್ಕೆ ಹೋಗಿ ಮಾಡ್ತಾನೆ. ತನ್ನ ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಈತ ಮಾಡಿದನು. ಕನ್ನಡದಲ್ಲಿ ಕಾವ್ಯ ರಚನೆಯ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನ ಸೇರಿಸುವ ಬಗ್ಗೆ ನಯಸೇನನು ಆಕ್ಷೇಪ ವ್ಯಕ್ತಪಡಿಸುತ್ತಾರೆ. ಯಾಕಂತಂದ್ರೆ ನೀವು ಕನ್ನಡ ಸಾಹಿತ್ಯದಲ್ಲಿ ಕಾವ್ಯಗಳನ್ನು ರಚನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಕವಿಗಳ ಕಿವಿ ಮಾತನ್ನು ಯಾವ ಕವಿಗಳು ಕಾವ್ಯ ರಚನೆಗಳನ್ನು ಮಾಡಬೇಕು ಅಂತ ಹೊಂಟಿದಾರೋ ಅವರು ಅಚ್ಚ ಕನ್ನಡದಲ್ಲಿ ಪೂರ್ತಿ ಕಾವ್ಯಗಳ ರಚನೆ ಮಾಡಿ. ಇಲ್ಲ ಅಂತಂದ್ರೆ ಆ ಅಚ್ಚ ಕನ್ನಡದಲ್ಲಿ ನೀವು ಸಂಸ್ಕೃತವನ್ನ ಸೇರಿಸಿ ಕಾವ್ಯಗಳ ರಚನೆ ಮಾಡೋದು ಬೇಡ ಅನ್ನುವಂತ ವಾದ ಯಾರಪ್ಪ ಅಂತಂದ್ರೆ ನಯಸೇನಂದಾಗಿತ್ತು ಅಂತಂದು. ಮುಂದೆ ಹೇಳ್ಬೇಕು ನಾವು ಏನು, ಕಾವ್ಯ ರಚಿಸುವುದಾದರೆ ಕನ್ನಡದಲ್ಲಿ ರಚಿಸಬೇಕು, ಇಲ್ಲವೇ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿ ರಚನೆ ಮಾಡಿ. ಅವೆರಡರ ಮಿಶ್ರಣ ಬೇಡ ಅಂತ ಹೇಳ್ತೀವಿ ನಾವು. ಯಾವ್ಯಾವ? ಕನ್ನಡದಲ್ಲಿ ಸಂಸ್ಕೃತವನ್ನಾಗಲಿ ಸಂಸ್ಕೃತದಲ್ಲಿ ಕನ್ನಡ ಮಿಶ್ರಣವನ್ನು ಮಾಡೋದು ಬೇಡ ಅಂತಂದು. ಒಂದು ವೇಳೆ ಹಾಗೇನಾದ್ರೂ ಮಾಡಿದರೆ ಅವೆರಡರ ಮಿಶ್ರಣ ಹೇಗಿರ್ತೀನಿ ಉತ್ತಮಂ ತೈಲಮಂ ಮಿಶ್ರಣ ಅಂತಂದು.
ಘೃತಮಂ ತೈಲಮಂ. ಘೃತ ಅಂತಂದ್ರೆ ತುಪ್ಪ, ತೈಲ ಅಂದ್ರೆ ಎಣ್ಣೆ. ತುಪ್ಪ ಮತ್ತು ಎಣ್ಣೆಗಳ ಮಿಶ್ರಣದ ಸ್ವಾದ ರುಚಿ ಹೇಗಿರುತ್ತೋ ಹಾಗಾಗತ್ತೆ ಅಂತಂದ್ರೆ. ಹಾಗಾಗಿ ಅಚ್ಚ ಕನ್ನಡದಲ್ಲಿ ನೀವು ಕನ್ನಡದಲ್ಲಿ ಬರೀಬೇಕಾದ್ರೆ ಕನ್ನಡದಲ್ಲೇ ಕಾವ್ಯವನ್ನು ರಚನೆ ಮಾಡ್ರಿ, ಸಂಸ್ಕೃತ ಸೇರಿಸೋದು ಬೇಡ. ಸಂಸ್ಕೃತ ರಚನೆ ಮಾಡೋದಾದ್ರೆ ಅದನ್ನೇ ರಚನೆ ಮಾಡ್ರಿ, ಕನ್ನಡವನ್ನ ತೆಗೆದುಕೊಂಡು ಹೋಗೋದ್ರಲ್ಲಿ ಇರೋದು ಬೇಡ ಎನ್ನುವಂತ ಆಕ್ಷೇಪವನ್ನ ಈತ ಏನ್ ಮಾಡ್ತಾನೆ ವ್ಯಕ್ತಪಡಿಸ್ತಾ ಅವತ್ತಿನ ಕವಿಗಳಿಗೆ ಏನ್ ಮಾಡ್ತಾನೆ ತನ್ನ ಆಕ್ಷೇಪಣೆಯನ್ನ ತನ್ನ ಸಲ್ಲಿಸಿದಾನೆ. ಮುಂದೆ ಮೂರನೇ ಕವಿ ಅಂತಂದು ಗಾಯತ್ರಿ. ಸಾಮಾನ್ಯ ಶಕ ಸುಮಾರು 12ನೇ ಶತಮಾನದಲ್ಲಿ ಜೀವಿಸಿದ್ದನು. ಈತನು ಲೀಲಾವತಿ ಪ್ರಬಂಧ ಹಾಗೂ ಅರ್ಧನೇಮಿ ಪುರಾಣ ಎಂಬ ಪ್ರಸಿದ್ಧ ಕಾವ್ಯಗಳನ್ನು ರಚಿಸಿದ್ದಾನೆ. ಈತನು ಕವಿಗಳ ಕಾವ್ಯಶಕ್ತಿಯ ಹೆಗ್ಗಳಿಕೆಯನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ. ಮೂರನೇ ಕವಿ ಯಾರು ಅಂತಂದ್ರೆ ನೇಮಿಚಂದ್ರ ಅಂತ. ಈತನ ಕಾಲದಲ್ಲೂ ಕೂಡ 12ನೇ ಶತಮಾನದಲ್ಲಿ ಜೀವಿಸಿದ್ದಿರ್ತಕ್ಕಂಥವನು. ಈತನ ಕೃತಿಗಳು ಯಾವುವು ಅಂತಂದ್ರೆ ಒಂದು ಲೀಲಾವತಿ ಪ್ರಬಂಧ ಹಾಗೂ ಅರ್ಧನೇಮಿ ಪುರಾಣ ಎಂಬ ಪ್ರಸಿದ್ಧ ಕಾವ್ಯಗಳನ್ನ ಈತ ರಚಿಸಿದವನು. ಈತನ ನಿಲುವೇನಾಗಿತ್ತು, ಕನ್ನಡ ಭಾಷೆಯ ಮೇಲೆ ಈತನ ಪ್ರೀತಿ ಹೇಗಿತ್ತು ಅನ್ನೋದನ್ನ ಹೇಳ್ತಾನೆ. ಕವಿಗಳಲ್ಲಿರುವಂತಹ ಕಾವ್ಯ ಶಕ್ತಿಯ ಹೆಗ್ಗಳಿಕೆಯನ್ನ ಬಹು ಸ್ವಾರಸ್ಯಪೂರ್ಣವಾಗಿ ಈತ ಏನ್ ಮಾಡ್ತಾನೆ ತನ್ನ ಕಾವ್ಯಗಳಲ್ಲಿ ಬರಿತಾ ಹೋಗ್ತಾನೆ. ಅವತ್ತಿನ ಕವಿಗಳು ಹೇಗಿದ್ರು, ಹಂಗಾರೆ ಅವ್ರು ಯಾವ ರೀತಿ ಕಾವ್ಯ ಶಕ್ತಿಯನ್ನ ಹೊರ ಚೆಲ್ತಾ ಇದ್ರು ಅನ್ನುವಂಥದ್ದನ್ನ ತನ್ನ ಕವಿತೆಯಲ್ಲಿ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾನೆ. ಇನ್ನ 4ನೆಯ ಕವಿ ಯಾರ ಮಹಾಲಿಂಗರಂಗ ಅಂತಂದ್ರೆ. ಮಹಾಲಿಂಗರಂಗನು ಸಾಮಾನ್ಯ ಶಕ ಸುಮಾರು 12ನೇ ಶತಮಾನದಲ್ಲಿ ಜೀವಿಸಿದ್ದನು. ಈತನು ಅನುಭವಾಮೃತ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಇವನ ನಿಜ ನಾಮ ಶ್ರೀರಂಗ. ಶ್ರೀರಂಗ ತನ್ನ ಹೆಸರಿನೊಂದಿಗೆ ತಂದೆಯ ಹೆಸರನ್ನು ಸೇರಿಸಿ ಮಹಾಲಿಂಗರಂಗ ಎಂದು ಕರೆದುಕೊಂಡಿದ್ದಾನೆ. ಈತನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ. ಅನುಭವಾಮೃತವು ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದಗೊಂಡ ಕೃತಿ ಎಂಬುದು ಇನ್ನೊಂದು ವಿಶೇಷ. 4ನೆಯ ಕವಿ ನಾಡು ನುಡಿಯನ್ನ ಕುರಿತು ಆತ ಹೇಗೆ ವರ್ಣಿಸ್ತಾ ಇದ್ದಾನೆ ಅನ್ನೋದಂತನ್ನ ಇಲ್ಲಿ ಮಹಾಲಿಂಗರಂಗ ಕವಿ ಮಾಡ್ತಾನೆ ಹೇಳ್ಕೊಳ್ತಾನೆ. ಈತ ಬದುಕಿರ್ತಕ್ಕಂತಹ ಕಾಲಘಟ್ಟ ಯಾವುದು ಅಂತಂದ್ರೆ 17ನೆಯ ಶತಮಾನ ಅಂತ. ಅವರ ನಿಜವಾದ ಹೆಸರು ಶ್ರೀರಂಗ, ಆತನ ತಂದೆ ಹೆಸರಿನಗರ ಮಹಾಲಿಂಗ ಅಂತ. ಮಹಾಲಿಂಗ ಅನ್ನುವಂಥ ತನ್ನ ತಂದೆಯ ಹೆಸರನ್ನೇ ಮುಂದಿಟ್ಟುಕೊಂಡು ಅವನೇನ್ ಮಾಡ್ತಾನೆ ಕಾವ್ಯಗಳ ರಚನೆ ಮಾಡ್ತಾ ಹೋದ. ಹಾಗಾಗಿ ಅವನಿಗೆ ಇರುವಂತ ಹೆಸರೇನಪ್ಪ ಅಂತಂದ್ರೆ ಮಹಾಲಿಂಗ ರಂಗ ಅಂತಂದ್ರು. ಈಗ ರಚನೆ ಮಾಡಿರುವಂತಹ ಕೃತಿ ಯಾವುದು ಅಂತಂದ್ರೆ ಅನುಭವಾಮೃತ ಅಂತಂದ್ರು. ಯಾವ್ದಾದ್ರು ಅನುಭವಾಮೃತ ಅನ್ನುವಂತಹ ಕೃತಿಯನ್ನು ರಚನೆ ಮಾಡ್ತಾನೆ. ಈತನ ಆರಾಧ್ಯ ದೈವ ಯಾರು ಅಂತಂದ್ರೆ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಈತನ ಆರಾಧ್ಯ ದೈವ. ಹಾಗಾಗಿ ಆ ಅನುಭವಾಮೃತ ಎನ್ನುವಂತಹ ಕಾವ್ಯದೊಳಗ ಆ ಕಾವ್ಯವನ್ನ ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದಗೊಂಡಿರ್ತಕ್ಕಂತಹ ಕೃತಿನೂ ಕೂಡ ಅನ್ನೋದು ಇವತ್ತಿನ ನಮಗೆ ವಿಶೇಷ ಅಂತ. ಯಾಕಂದ್ರೆ ಕನ್ನಡದಲ್ಲಿ ಅವತ್ತಿನ ದಿನಮಾನಗಳಲ್ಲಿ ಎಂತಿಂತ ಕವಿಗಳಿದ್ರು. ಹಾಗಾದ್ರೆ ಕನ್ನಡ ಸಾರಸ್ವತ ಲೋಕಕ್ಕೆ ಅವರ ಕೊಡುಗೆ ಎಷ್ಟಿತ್ತು. ಹಾಗಾದ್ರೆ ಅಂತಹ ತಮ್ಮ ಮೇಧಾಶಕ್ತಿಯನ್ನ ಬಳಸಿಕೊಂಡು ಕಾವ್ಯಗಳನ್ನ ಬಹಳಷ್ಟು ಏನ್ ಮಾಡ್ತಾರೆ ಅವರು ನಿಪುಣತೆಯಿಂದ ರಚನೆ ಮಾಡ್ತಾ ಇದ್ರು ಅವರು. ಹಾಗಾಗಿ ಅಂತಹ ಆ ಕಾವ್ಯಗಳನ್ನ ಕನ್ನಡದಲ್ಲಿರ್ತಕ್ಕಂಥ ಕಾವ್ಯಗಳನ್ನ ಸಂಸ್ಕೃತದಲ್ಲಿ ಕೂಡ ಏನ್ ಮಾಡ್ತಾರೆ ಅನುವಾದಿಸಿ ಅದನ್ನ ಸಂಸ್ಕೃತವನ್ನು ಬಲ್ಲಂತಹ ಓದುಗರಿಗೆ ಅದನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ಕನ್ನಡ ಸಾಹಿತ್ಯದ ಒಂದು ವಿಶೇಷ ಅಂತಂದ್ರು. 4ನೆಯದಾಗಿ ಇಲ್ಲಿ ಸುಚಿತ ಆಂಡಯ್ಯ ಅಂತಂದ್ರೆ 5ನೇ ಆಂಡಯ್ಯನು ಸಾಮಾನ್ಯ ಸುಮಾರು 13ನೇ ಶತಮಾನದಲ್ಲಿ ಕದಂಬರ ದೊರೆ ಕಾಮದೇವನ ಆಶ್ರಯದಲ್ಲಿದ್ದನು. ಇವನು ಕಬ್ಬಿಗರ ಕಾವ ಅಥವಾ ಕಬ್ಬಿಗರ ಕಾವಂ ಎಂಬ ಚಂಪು ಕಾವ್ಯ ಕೃತಿಯನ್ನು ರಚಿಸಿದ್ದಾನೆ. ಕನ್ನಡ ಸಾಹಿತ್ಯದಲ್ಲಿ ಕಬ್ಬಿಗರ ಕಾವಂ ಒಂದು ವಿಶಿಷ್ಟ ಕೃತಿ. ಸಂಸ್ಕೃತದ ಸಹಾಯವನ್ನು
ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಸಿ ನುಡಿಗಳನ್ನು ಬಳಸಿಕೊಂಡು ಈ ಕೃತಿಗಳನ್ನ ಕಟ್ಟಲಾಗಿದೆ ಅಂತ. ಕನ್ನಡ ನಾಡು ನುಡಿ ಪದ್ಯದಲ್ಲಿ ಇರುವ ಎಲ್ಲ ಪದ್ಯಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ BM ಶ್ರೀಕಂಠಯ್ಯ ಅವರ ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ. ಲಾಸ್ಟ್ ಒನ್ ಕವಿ ಯಾರಪ್ಪ ಅಂತಂದ್ರೆ ಆಂಡಯ್ಯ. ಈತನ ಕಾಲ 13ನೆಯ ಶತಮಾನ. ಕದಂಬರ ದೊರೆಯಾಗಿರ್ತಕ್ಕಂಥ ಕಾಮದೇವ ಎನ್ನುವಂತ ಅರಸನ ಆಸ್ಥಾನದಲ್ಲಿ ಆಶ್ರಯವನ್ನು ಪಡೆದುಕೊಂಡಂತ ಒಬ್ಬ ಕವಿ ಯಾರು ಅಂತಂದ್ರೆ ಆಂಡಯ್ಯ ಅಂತ. ಈತನ ಕೃತಿ ಯಾವುದು ಅಂತಂದ್ರೆ ಕಬ್ಬಿಗರ ಕಾವ ಅಥವಾ ಕಬ್ಬಿಗರ ಕಾವಂ ಅನ್ನುವಂಥದ್ದು. ಇದು ಒಂದು ಚಂಪು ಸಾಹಿತ್ಯದ ಕೃತಿ. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಚಂಪು ಸಾಹಿತ್ಯ ಅಂತಂದ್ರೆ ಏನು ಅಂತಂದು ಇನ್ನೊಂದ್ಸಲ ಕೇಳಿಸ್ಕೊಳ್ಬೇಕಾಗ ಗದ್ಯ ಪದ್ಯ ಮಿಶ್ರಣವಾಗಿರುವುದೇ ಯಾವುದಾದ್ರೂ ಚಂಪು ಸಾಹಿತ್ಯ ಅಂತ ಕರಿತೀವಿ. ಮುಂದೆ ಕನ್ನಡ ಸಾಹಿತ್ಯದಲ್ಲಿ ಕಬ್ಬಿಗರ ಕಾವಂ ಒಂದು ವಿಶಿಷ್ಟ ಕೃತಿ. ಸಂಸ್ಕೃತದ ಸಹಾಯವನ್ನ ಪಡೆಯದೆ ಕೇವಲ ತದ್ಭವ ಪದಗಳನ್ನೇ ಬಳಕೆ ಮಾಡಿಕೊಂಡು ಕಾವ್ಯಗಳನ್ನ ರಚನೆ ಮಾಡಬಹುದು ಅನ್ನುವಂಥದ್ದನ್ನ ತೋರಿಸಿಕೊಟ್ಟಂತ ಒಬ್ಬ ಕವಿ ಯಾರಪ್ಪ ಅಂತಂದ್ರೆ ಆಂಡಯ್ಯ. ಯಾಕಂತಂದ್ರೆ ವ್ಯಾಕರಣದಲ್ಲಿ ಬರ್ತಾವ ತತ್ಸಮ ಮತ್ತು ತದ್ಭವ. ಯಾವ್ಯಾವ ಸಂಸ್ಕೃತದಿಂದ ಕೆಲವೊಂದಿಷ್ಟು ಪದಗಳು ಬಂದಿದೆ. ಯಥಾವತ್ತಾಗಿ ಬಂದಿರತಕ್ಕಂಥ ಪದಗಳು ಬೇರೆ ಇದಾವೆ. ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಹೊಂದಿಕೊಂಡು ಕನ್ನಡಕ್ಕೆ ಸೇರಿರ್ತಕ್ಕಂಥ ಪದಗಳು ಇವೆ. ಹಾಗಾಗಿ ಅವನ್ನು ನಾವು ವರ್ಗೀಕರಣ ಮಾಡಿದಾಗ ತತ್ಸಮ ತದ್ಭವ ಅನ್ನುವಂಥ ಪದಗಳಲ್ಲಿ ಸಿಗ್ತದೆ. ಉದಾಹರಣೆಗೆ ಶಾಲೆ ಅಂತ ಕರಿತೀವಿ. ಸಂಸ್ಕೃತದಲ್ಲಿ ಒಂದು ಹೇಗಿರ್ತಕ್ಕಂಥ ಶಾಲಾ. ಕನ್ನಡಕ್ಕೆ ಬರುವಾಗ ಆಕಾರ ಅಂತ ಹೋಗಿ ಏಕಾರ ಅಂತ ಇಟ್ಕೊಂಡು ಬಂತು ಶಾಲೆ ಅಂತ. ಸಂಸ್ಕೃತದಲ್ಲಿ ಮಾಲಾ ಅಂತ ಇತ್ತು. ಆ ಆಕಾರ ಅಂತ ಹೋಗಿ ಇಲ್ಲಿ ಬಂದಾಗ ಕನ್ನಡಕ್ಕೆ ಬಂದಾಗ ಏಕಾರ. ಅಲ್ಲಿ ನೋಡು ಮಾಲಾ ಲಾ ಯಾವ್ದಾಗದ ಆಕಾರ. ಕನ್ನಡಕ್ಕೆ ಬರೋದ್ರಾಗ ಏಕಾರ. ಮಾಲಾ ಹೋಗಿ ಮಾಲೆ ಅಂತ. ಹಾಗೆ ಇಲ್ಲಿ ಯಾವುದೇ ತತ್ಸಮ ಪದಗಳನ್ನು ಬಳಕೆ ಮಾಡಿದಾನೆ, ತದ್ಭವ ಪದಗಳನ್ನು ಬಳಕೆ ಮಾಡಿದಾನೆ, ದೇಸಿ ಪದಗಳನ್ನು ಇಟ್ಟುಕೊಂಡು ಈತ ತನ್ನ ಕಾವ್ಯಗಳನ್ನು ಮಾಡ್ತಾನೆ ರಚಿಸಬಹುದು ಅನ್ನುವಂಥದ್ದನ್ನ ತೋರಿಸಿಕೊಟ್ಟಂತ ಕವಿ ಯಾರಪ್ಪ ಅಂತಂದ್ರೆ ಆಂಡಯ್ಯ ಅಂತಂದ್ರೆ. ಹಂಗಾರೆ ಇಷ್ಟು ಈ ಜನ 5 ಜನ ಈ ಕವಿಗಳ ಆಯ್ದ ಒಂದಿಷ್ಟು ಕವನಗಳನ್ನ ನಮಗೆ 9ನೇ ತರಗತಿ ಪ್ರಕಟಣೆ ಮಾಡಿದ್ರು. ಹಾಗಾದ್ರೆ ಎಲ್ಲಿ ಸಿಕ್ಕುವ ಮಾಹಿತಿ ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಎನ್ನುವಂಥವರು ಅವರು BM ಶ್ರೀ ಅವರ ಒಂದು ಕನ್ನಡ ಬಾವುಟ ಎನ್ನುವಂಥ ಕೃತಿಯಿಂದ ಆಯ್ದು ನಮಗೆ 9ನೇ ತರಗತಿಗೆ ಅದರ ನಿಗದಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಆಶಯ ಅಂತ ಇಲ್ಲಿ ಆಶಯ. ಇಡೀ ಈ 5 ಜನ ಕವಿಗಳು ಏನನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ, ಪ್ರತಿಯೊಬ್ಬ ಕವಿಯ ಕವಿತೆಯಲ್ಲಿ ಏನ್ ಅಡಗಿದೆ ಅನ್ನುವಂತ ಒಂದಿಷ್ಟು ವಿಚಾರಗಳನ್ನ ಈ ಆಶಯದ ಮೂಲಕ ನಾವು ನೋಡಬಹುದು ಅಂತಂದ್ರೆ. ಯಾವುದರಲ್ಲೂ ಕಡಿಮೆ ಇಲ್ಲ ಎನ್ನುತ್ತಾನೆ. ಆಂಡಯ್ಯನು ಕನ್ನಡ ನಾಡಿನ ಪ್ರಕೃತಿಯ ರಮ್ಯತೆಯನ್ನು ಮೆಚ್ಚಿ ವರ್ಣಿಸಿದ್ದಾನೆ. ಹೀಗೆ ಕನ್ನಡ ನಾಡಿನ ಪ್ರಕೃತಿ, ಸಂಸ್ಕೃತಿ ಹಾಗೂ ಭಾಷಾ ಹಿರಿಮೆಗಳನ್ನು ವಿವಿಧ ಕವಿಗಳು ವರ್ಣಿಸಿರುವುದನ್ನು ಪರಿಚಯಿಸುವುದೇ ಪ್ರಸ್ತುತ ಪದ್ಯ ಪಾಠದ ಆಶಯವಾಗಿದೆ. ಇಷ್ಟು ನಿಮಗೆ ಗೊತ್ತಿಲ್ಲ, ನಾನು ಹೇಳಿದೆ 5 ಜನ ಈ ಕವಿಗಳು. ಈ 5 ಜನ ಕವಿಗಳು ನಮ್ಮ ಕನ್ನಡ ನಾಡು ನುಡಿ ಇವುಗಳ ಮೇಲೆ ಹೇಗೆ ಅವರು ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನ ಇಟ್ಟುಕೊಂಡಿದ್ರು. ಅಂದರೆ ಇಷ್ಟು ಜನ ಈ ಕವಿಗಳು ಮನಸ್ಸಾರೆ ಹೇಗೆ ನಮ್ಮ ನಾಡು ನುಡಿಯನ್ನ ಅವತ್ತು ಕೊಂಡಾಡಿದ್ರು ಅನ್ನುವಂಥದ್ದನ್ನ ಒಂದೊಂದೇ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾರೆ ಅವರು. ಮೊದಲಿಗೆ ಏನು ಶ್ರೀ ವಿಜಯನು ನಮ್ಮ ಕನ್ನಡದ ಜನಪದರು, ಅಕ್ಷರಸ್ಥರಲ್ಲದಿದ್ದರೂ ಕೂಡ ಕಾವ್ಯಗಳನ್ನ ಪ್ರಯೋಗ ಮಾಡುವುದರಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿದ್ರು ಅನ್ನುವಂಥದ್ದನ್ನ ನಯಸಿಯನ್ನ ನೋಡಿ ಹೇಳಿದವರು.
ಆ ನಂತರ ಬಂದಿರತಕ್ಕಂಥ ಇನ್ನೊಬ್ಬ ಕವಿ ಯಾರು ಅಂತಂದ್ರೆ ಶ್ರೀ ವಿಜಯಾನಂದ ಲೇಖನ ಹೇಳ್ತಾನೆ, ನಮ್ಮ ಕನ್ನಡ ಕೆಲವು ಪಂಡಿತರಿಂದ ಸಂಸ್ಕೃತಮಯವಾಗುವುದನ್ನ ತಡೆಯೋದಕ್ಕಾಗಿ ಏನ್ ಮಾಡ್ತಾನೆ, ಆಕ್ಷೇಪಣೆಯನ್ನ ಚೆಲ್ತಾ ಇದ್ದಾನೆ, ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾನೆ. ಶುದ್ಧ ಕನ್ನಡದಲ್ಲೇ ಇರಲಿ ಎನ್ನುವಂತ ವಾದವನ್ನ ಇಟ್ಟುಕೊಂಡು ಅವತ್ತಿನ ಕಾವ್ಯಗಳ ರಚನೆ ಮಾಡ್ತಕ್ಕಂಥ ಕವಿಗಳಿಗೆ ಒಂದು ಕಿವಿ ಮಾತನ್ನು ಹೇಳುವಂತ ಪ್ರಯತ್ನವನ್ನ ಅವನು ಮಾಡಿದ. ಮುಂದೆ ಯಾರಂತಂದ್ರೆ ಮಹಾಲಿಂಗರಂಗ ಅನ್ನುವಂತ ಕವಿ ಈ ಕನ್ನಡ ಅಂದ್ರೆ ಹೇಗೆ ಅತ್ಯಂತ ಸರಳ ಸುಂದರ ಅನ್ನುವಂತ ಭಾಷೆಯನ್ನ ಕೆಲವು ಉಪಮೇಯಗಳಿಗೆ ಅದರ ಹೋಲಿಕೆ ಮಾಡ್ತಾ ಏನ್ ಮಾಡ್ತಾನೆ, ಸ್ಪಷ್ಟೀಕರಣವನ್ನು ನೀಡುವಂತ ಪ್ರಯತ್ನವನ್ನ ಅವನು ಮಾಡ್ತಾನೆ. ಇದರ ನಂತರ ನೇಮಿಚಂದ್ರ ಅನ್ನುವಂತಹ ಕವಿ ಕನ್ನಡದಲ್ಲಿ ಇರುವಂತ ಅನೇಕ ಜನ ಕವಿಗಳು ಎಂತೆಂಥ ಶ್ರೇಷ್ಠ ಕಾವ್ಯಗಳ ರಚನೆಯನ್ನ ಮಾಡಿದಂಥವರು, ಅವರ ಕಾವ್ಯಗಳ ಹಿರಿಮೆ ಏನು ಅನ್ನುವಂಥದ್ದನ್ನ ಆತ ತೋರಿಸಿಕೊಡ್ತಿದ್ದಾನೆ. ಲಾಸ್ಟ್ ಪಾಯಿಂಟ್ ಯಾರಪ್ಪ ಅಂತಂದ್ರೆ ಅಣ್ಣಯ್ಯ ಅಂತಂದು. ಈತ ಕನ್ನಡ ನಾಡಿನ ಈ ಪ್ರಕೃತಿಯ ರಮ್ಯತೆ, ಈ ಪ್ರಕೃತಿಯ ಸೌಂದರ್ಯವನ್ನ ತನ್ನದೇ ಆಗಿರ್ತಕ್ಕಂಥ ರೀತಿ ಒಳಗ ವರ್ಣಿಸ್ತಾ ಏನ್ ಮಾಡ್ತಾನೆ, ಅವನು ತನ್ನ ಪದ್ಯದಲ್ಲಿ ಕನ್ನಡದ ಹಿರಿಮೆಯನ್ನ ಎತ್ತಿ ತೋರಿಸುವಂತ ಪ್ರಯತ್ನವನ್ನ ಆತ ಮಾಡ್ತಾ ಇದ್ದಾನೆ. ನಿಮಗೊಂದಿಷ್ಟಿಲ್ಲಿ ಪದಗಳ ಅರ್ಥ ತಿಳಿದವ್ರಿ. ನಾನು ನಿಮಗೆ ಎರಡು ಪದಗಳಲ್ಲಿ ಕೊಡ್ತಾನೆ. ಯಾವ್ದಾರ ಒಂದು ಘೃತ, ಇನ್ನೊಂದು ಯಾವ್ದಾರ ತೈಲ. ಘೃತ ಅಂತಂದ್ರೆ ಗೊತ್ತಿರಲಿ ಏನದು, ತುಪ್ಪ. ತೈಲ ಅಂತಂದ್ರೆ ಎಣ್ಣೆ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಂದಿದೆ, ಎಲ್ಲರೂ ಕೂಡ ಬಳಕೆ ಮಾಡ್ತೀವಿ. ಎರಡನ್ನೂ ಮಿಶ್ರಣ ಮಾಡಿ ಅವರ ಸ್ವಾದ, ಸ್ವಾದ ಅಂತಂದ್ರೆ ರುಚಿ ಅಂತ ಕರೀತೀವಿ. ಆಸ್ವಾದ ಅಂತಂದ್ರೆ ರುಚಿಕರವಲ್ಲದ್ದು, ಅಪೋಸಿಟ್. ಅವೆರಡನ್ನು ಮಿಶ್ರಣ ಮಾಡಿದಾಗ ಅದರ ಟೇಸ್ಟ್ ಬೇರೆ ಆಗಿರುತ್ತೆ. ಅದರ ಸಪ್ರೇಟ್ ಆಗಿ ಅದರ ಉಪಯೋಗ ಮಾಡಿದಾಗ ಅದರ ರುಚಿನೇ ಬೇರೆ ಆಗಿರುತ್ತೆ. ಹಾಗೆ ಒಂದು ಹೇಳ್ತಾನೆ, ಋತಮಂ ತೈಲಂ, ಬೆರಸಲಿಕ್ಕೆ. ಹಾಗಾಗಿ ಹೆಂಗಿರ್ಬೇಕು ಭಾಷೆಗಳು ಅನ್ನೋದನ್ನ ಆತ ಹೇಳ್ತಾ ಹೋಗ್ತಾನೆ. ಅದಕ್ಕೆ ಒಂದು ಪದಗಳನ್ನು ಬರಲ್ಲ, ಋತ ಮತ್ತು ತೈಲ ಎರಡು ಪದಗಳ ಅರ್ಥ ಗೊತ್ತಿರಲಿ ಅಂತ. ಸರಿ, ಇಲ್ಲಿ ಪದ್ಯ ಆಶಯ ಅಂತ ನೋಡಿ, ಪ್ರವೇಶ ಅಂತ ಆಯ್ತಲ್ಲೇ ಪ್ರವೇಶ ಅಂತ. ಕನ್ನಡ ನಾಡುನುಡಿಯ ವೈಶಿಷ್ಟ್ಯ ಕುರಿತು ಪ್ರಾಚೀನ ಕಾಲದಿಂದಲೂ ಕವಿ ಪರಂಪರೆ ಮನಸಾರೆ ಬಣ್ಣಿಸುತ್ತಾ ಬಂದಿದೆ. ಕನ್ನಡ ಸಂಸ್ಕೃತಿ ಸೊಬಗು, ವೈಭವ, ಸೌಂದರ್ಯ ಅಪೂರ್ವ ಹಾಗೂ ಅವಿಸ್ಮರಣೀಯ. ಕನ್ನಡಿಗರ ಜಾಣ್ಮೆ, ಭೌಗೋಳಿಕ ಹರವು, ಕವಿ ಕಾವ್ಯ ಸೌಂದರ್ಯದಿಂದ ಅದರ ಮಹತ್ವ ಇನ್ನೂ ಹೆಚ್ಚಾಗಿದೆ. ಕನ್ನಡ ನಾಡು ನುಡಿಯ ವೈಶಿಷ್ಟ್ಯ ಕುರಿತು ಪ್ರಾಚೀನ ಕಾಲದಿಂದಲೂ ಕವಿ ಪರಂಪರೆ ಮನಸಾರೆ ಬಣ್ಣಿಸುತ್ತಾ ಬಂದಿದೆ. ಯಾಕಂತಂದ್ರೆ ಒಂದ್ ಕಡೆ ಪಂಪ ಹೇಳ್ತಾನೆ, ಯಾಕಂತಂದ್ರೆ ಅವನ ಪಂಪ ಓರ್ವ ಕವಿಯೂ ಹೌದು, ಕಲಿಯೂ ಹೌದು. ಕವಿಯೂ ಹೌದು, ಕಲಿ ಅಂದ್ರೆ ಯೋಧನು ಕೂಡ ಹೌದು, ಯಾರು ಪಂಪ. ಹೀಗೆ ಅವನು ಅವತ್ತಿನ ದಿನಮಾನಗಳಲ್ಲಿ ಏನ್ ಮಾಡ್ತಾನೆ, ವೇಷವನ್ನ ಧರಿಸಿಕೊಂಡು, ಸೈನಿಕರ ವೇಷವನ್ನು ಧರಿಸಿಕೊಂಡು ಅನೇಕ ಹಳ್ಳಿಗಳಲ್ಲಿ ಸಂಚರಿಸ್ತಾ ಈ ಕನ್ನಡ ನಾಡಿನ ಹಿರಿಮೆಯನ್ನು ಏನ್ ಮಾಡ್ತಾನೆ, ಅವನು ಬಣ್ಣಿಸ್ತಾನ. ಮುಂದಿನ ನನ್ನೊಂದು ಏನಾದ್ರೂ ಜನ್ಮ ಅನ್ನೋದಿದ್ರೆ ಅದು ಈ ಮಣ್ಣಲ್ಲಿ ಹುಟ್ಟಬೇಕು ಅನ್ನುವಂಥ ಬಯಕೆಯನ್ನು ಕೂಡ ತನ್ನ ಪದ್ಯೊಳಗನು ತಿಳಿಸ್ತಾ ಹೋಗ್ತಾನೆ. ಹಾಗಾಗಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಭವ್ಯ ಪರಂಪರೆಯನ್ನ ಪ್ರಾಚೀನ ಕಾಲದ ಕವಿಗಳಿಂದಲೂ ಕೂಡ ಏನ್ ಮಾಡ್ತಾರೆ, ಅವತ್ತಿನಿಂದಲೇ ಈ ನಾಡಿನ ಬಗ್ಗೆ ಹೊಗಳ್ತಾ ಬಂದಿದ್ದಾರೆ, ಮನಸಾರೆ ಹೇಳ್ತಾ ಬಂದಿರತಕ್ಕಂಥ ನಾವು ಕಾಣ್ತದೆ. ಅಂದ್ರೆ ಇಂಥ ಈ ಕನ್ನಡ ನಾಡಿನ ಸಂಸ್ಕೃತಿ, ಇಲ್ಲಿಯ ಸೊಬಗು, ಇಲ್ಲಿಯ ವೈಭವ, ಇಲ್ಲಿಯ ಸೌಂದರ್ಯ ಅಪೂರ್ವ ಹಾಗೂ ಅವಿಸ್ಮರಣೀಯ. ಹಾಗಾದ್ರೆ ಇಲ್ಲಿರುವಂತ ಈ ಕನ್ನಡಿಗರ ಜಾಣ್ಮೆ, ಹಾಗಾದ್ರೆ ನಮ್ಮ ಭೌಗೋಳಿಕ ಹರಿವು ಅಂತಂದು, ಹಾಗಾದ್ರೆ ನಾಡು ಎಲ್ಲಿಂದ ಇಲ್ಲಿಯವರೆಗೆ ಅದು ಹಬ್ಬಿಕೊಂಡಿದೆ ಅನ್ನುವುದು ಒಂದು ಕಡೆ, ಕವಿ ಕಾವ್ಯ ಸೌಂದರ್ಯದಿಂದ ಅದರ ಮಹತ್ವ ಇನ್ನೂ ಒಂದಿಷ್ಟದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹಾಗಾಗಿ ಅಂತಹ ಸುಂದರವಾಗಿರ್ತಕ್ಕಂಥ ಈ ನಾಡನ್ನ ಕವಿಗಳು ಹೇಗೆ ಮನಸಾರಿ ವರ್ಣಿಸ್ತಾ ಇದ್ದಾರೆ ಅನ್ನೋದಕ್ಕೆ ಮೊದಲನೇ ಪದ್ಯ ಯಾರು ಅಂತಂದ್ರೆ ಶ್ರೀ ವಿಜಯ. ಇಡೀ ನಾನು ಹೇಳಿದ ಸ್ಟಾರ್ಟಿಂಗ್ ನಿಮಗೆ ಎಲ್ಲಿಂದ, ಕಾವೇರಿಯಿಂದ ಹಿಡಿದು ಗೋದಾವರಿಯವರೆಗೆ ಹಬ್ಬಿರ್ತಕ್ಕಂಥ ಈ ಕನ್ನಡ ನಾಡಿನೊಳಗ ಜನ ಹಿಂಗಿದ್ರು ಅವತ್ತಿನ ದಿನ. ಅವ್ರು ಯಾರು ಕೂಡ ನಮ್ಮ ಹಾಗೆ ನಾಲ್ಕು ಗೋಡೆಗಳ ಮಧ್ಯೆ ಕುಳಿತುಕೊಂಡು ಶಿಕ್ಷಣವನ್ನ ಪಡೆದವರಲ್ಲ. ಅವರೆಲ್ಲರೂ ಅನಕ್ಷರಸ್ಥರು ಅಂತ. ಯಾವುದೇ ಅಕ್ಷರಾಭ್ಯಾಸ ಮಾಡದೆ ಹೋದ್ರೂ ಪರವಾಗಿಲ್ಲ, ಕಾವ್ಯಗಳನ್ನ ರಚನೆ ಮಾಡೋದ್ರಲ್ಲಿ ಯಾರಿಗೂ ಕೂಡ ಅವರು ಕಡಿಮೆ ಇರಲಿಲ್ಲ. ಅಂತಹ ಜನರ ಮುಗ್ಧತೆ, ಅವರಿರ್ತಕ್ಕಂತಹ
ಸಾಹಿತ್ಯ ಕಾವ್ಯಗಳ ರಚನೆ ಮಾಡ್ತಕ್ಕಂಥ ಪಾಂಡಿತ್ಯವನ್ನ ಕಂಡು ಶ್ರೀ ವಿಜಯ ಏನ್ ಮಾಡ್ತಾನೆ ಹೀಗೆ ಹೇಳ್ತಾನೆ. ಮೊದಲಿಗೆ ಅಲ್ಲಿ ಒಂದು ಅಕ್ಷರ ಬಿಡ್ತೀನಿ, ಕಮ್ ಅಂತ ಇದೆ. ಮೊದಲಿಗೆ ಒಂದು ಕಮ್ ಅಂತ ಇದೆ. ಅವೇ ಎರಡು ಗೆರಿದವಲ್ಲ, 8 ಅವ್ರ ಬುಕ್ಸ್ ಇಲ್ಲ, 9 ಬುಕ್ಸ್ ಇದಾವು ಕೇಳ್ತಾರೆ. ಮೊದಲಿಗೆ ಕಮ್ ಅಂತ ಬರೋ 2 ಗೆರಿ ಹಾಕಿ ಆಮೇಲೆ ಹೇಳ್ತಾನೆ. ಪದನರಿದು ನುಡಿಯಲಂ ನುಡಿದುದನ್ನು ಅರಿಯದಾರಿಯಲ್ ಮಾರ್ಪರ್ ನಾಡವರ್ಗಳ ಚದುರ ರಜಿತಿಂ ಕುರುಶೋದಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಇದೆ. ಕಮ್ ಅಂತಂದ್ರೆ ಏನು? ಬಾ. ಯಾರು ಹೇಳ್ತೀರಿ ಬಾಯ್ಸ್? ಕಮ್ ಅಂತ ಏನು? ಬೇಗ ಗೊತ್ತಿಲ್ಲ? ಕಂದ ಪದ್ಯ ಗೊತ್ತಿಲ್ಲ. ಕ ಮುಂದೆ 0 ಬಂದು 2 ಗೆರೆ ಕಂದ ಪದ್ಯ. ಚ ಮುಂದೆ 0 ಇದ್ದಾಳಿಗೆರಿದ್ರೆ ಚಂಪಕಮಾಲ ವೃತ್ತ. ಬರೆಯ ಹೂ ಅಂತ ಇದ್ದಾಳಿಗೆರೆ ಹಾಕಿದ್ರೆ ಉತ್ಪಲಮಾಲ ವೃತ್ತ. ಬರೆಯ ವ ಅಂತ ಇಟ್ಟಿರ್ತಾರೆ. ಇನ್ಮೇಲಿಗೆ ಇವೆಲ್ಲ ಗೊತ್ತಿರಬೇಕು. ಹಿಂಗಿತ್ತು, ಹಿಂಗಿದ್ದಾಗ ಕಂದ ಪದ್ಯ, ಹಿಂಗಿತ್ತು ಅಂದ್ರೆ ಚಂಪಕಮಾಲ ವೃತ್ತ. ಹೀಗಿದ್ದಾಗ ಕವಿತೆ ಏನು ಕರಿತೀವಿ? ವಚನ ಅಂತಂದು. ವಚನ ಅಂತಂದ್ರೆ ಮಾತು ಅಂತಂದು. ಆಮೇಲೆ ಬರೇ ಕೂತು ಅಂತಂದ್ರೆ ಉತ್ಪಲಮಾಲ ವೃತ್ತ. ಬರೇ ಹಿಂಗಿತ್ತು ಅಂತಂದ್ರೆ ಮಹಾಸರ್ದಾರ ವೃತ್ತ. ಹೀಗೆ ನಿಮಗೆ ಪ್ರತಿ ಪದ್ಯದಲ್ಲಿಯೂ ಕೂಡ ಆರಂಭದ ಮೊದಲಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿ ವ್ಯಾಕರಣದ ಆ ಸಿಂಬಾಲ್ನ ಇಟ್ಟಿರ್ತಾರೆ. ಗೊತ್ತಾಗ್ಬಿಡ್ಬೇಕು ಇದು ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಗಬೇಕಾಗ್ತದೆ. ಸರಿ, ಮೊದಲಿಗೆ ಕಂದ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಂದ ಪದ್ಯ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಕಂದ ಪದ್ಯ ಸ್ಟ್ರಕ್ಚರ್ ಹೆಂಗಿದೆ ಆಗಿರೋದು? ವೆರಿ ಸಿಂಪಲ್. ಹೆಂಗಿದೆ ಆಗಿರೋದು? ಕಂದ ಪದ್ಯ ಹೆಂಗೆ ಕಾಣ್ತಿರ್ತದೆ ನೋಡಾಕ ಈ ರೀತಿಯಾಗಿ ಕಾಣ್ತಾ ಇದೆ. ಕಂದ ಪದ್ಯ ಈ ರೀತಿಯಾಗಿ ಕಾಣ್ತದೆ ನೋಡ್ರಿ. ನಿಮ್ಮ ಚಿತ್ರದಲ್ಲಿ 4 ಸಾಲುಗಳು. ಆ 4 ಸಾಲುಗಳು ಹೆಂಗಿದಾವೆ ಅಂತಂದ್ರೆ ಮೊದಲನೇ ಸಣ್ಣದಾಗಿರುತ್ತೆ, 2ನೇ ದೊಡ್ಡದು, 3ನೇ ಸಣ್ಣದಾಗಿರುತ್ತೆ, 4ನೇದು ದೊಡ್ಡದು. ಅಂದ್ರೆ ಅರ್ಥ ಏನಾಗ 1 ಮತ್ತು 3ನೇ ಸಾಲು 1 ಸಮ, 2 ಮತ್ತು 4ನೇ ಸಾಲು 1 ಸಮ. ಆಯ್ತಾ? 1 ಮತ್ತು 3ನೇ ಸಾಲು 4 ಮಾತ್ರೆ 3 ಗಣ, 2 ಮತ್ತು 4ನೇ ಸಾಲು 4 ಮಾತ್ರೆಯ 5 ಗಣ ಅಂತ. ಇದು ನಿಮಗೆ ವಿಶೇಷವಾಗಿ ಅದು ಹೇಳೋ ಹೊತ್ತಿನಾಗ ಮೋಸ್ಟ್ಲಿ ನಾವು ಬರ್ಸಿದ್ದೇನೆ ಹೇಳಿದ ಅನ್ಸುತ್ತೆ ಕನ್ನಡ ಪದ್ಧತಿ. ನೋಡ್ಕೊಳ್ರಿ ಈ ನೆಕ್ಸ್ಟ್ ಈಗ. ಕಂದ ಪದ್ಯ ಬೇಡ ಬಿಟ್ಟು ಮೊದಲನೇದೇ ಕಂದ ಪದ್ಯ. ಮೊದಲನೇ ಪದ್ಯ ಓದೋಣ, ಎಕ್ಸ್ಪ್ಲೇನ್ ಮಾಡಿದ್ರೆ ನಾವು ಪದನ್ ಅರಿದು, ಅಲ್ಲಿ ಪದನ್ ಅರಿದು ನಾನು ಏನ್ ತಗೊಂತೀನಿ ಅಂತ ನಿಮ್ಗೆ ಹಿಂಗಿದೆ ಅಲ್ವಾ ನೋಡಿ. ಹಿಂಗಿದೆ ಅಲ್ಲ, ನಾನು ಇದು ಬಿಡಿಸ್ಕೊಬೇಕು. ಈಗ ಇದು ಬಿಡಿಸ್ಕೊಂಡು ಹೆಂಗೆ ಮಾಡೋದು? ಪದನ್ ನ ಕಾಲದಲ್ಲಿ ಯಾವ ಕಾರ ಉಳಿತದ? ಯಾವ ಸ್ವರ ಉಳಿತು? ಅ ಅನ್ನೋದು ಹೊರ ಬರ್ತಾರೆ. ಯಾಕೆ ವಂಚನೆ ಮಾಡ್ಕೊಂಡಿದ್ವಿ ಹೌದಾ? ಪ್ಲಸ್ ಅರಿದು. ಇದು ಹಳೆಗನ್ನಡದಲ್ಲಿ ಇದಕ್ಕೆ ನಾವು ರ ಅಂತ ಕರಿತೀವಿ, ಇದಕ್ಕ ಳ ಅಂತ ಕರಿತೀವಿ. ಇದು ರ, ಇದು ಳ. ಇದಕ್ಕೆ ನಮ್ಮ ಸ್ವರಗಳಲ್ಲಿ ಬರುವಂತಹ 15 ಚಿಹ್ನೆಗಳನ್ನು, ಅ ಚಿಹ್ನೆ ಹೆಂಗಿರುತ್ತೆ, ಆ ಹೆಂಗಿರುತ್ತೆ, ಕೊಂಬತ್ತಲ್ಲಿ ಬೀಳುತ್ತೆ. ಹಾಗೆ ಇದಕ್ಕೆ ನಾವು ಈಗ ತಗೊಂಡಾಗ ರೈ, ಹಿಂಗ್ ಮಾಡಿದಾಗ ಈ ಅಷ್ಟೇ ವ್ಯತ್ಯಾಸಗಳಾಗ್ತಾ ಇರ್ತವೆ. ಇವು ಮಾತ್ರ ರ. ಮಧ್ಯ ಗೆರೆ ಅಂದ್ರೆ ರ, ಗೆರೆ ಇಲ್ಲ ಅಂತಂದ್ರೆ ಅದು ಳ. ಇಷ್ಟು ಗೊತ್ತಿದೆ. ರಳ, ಕುಳ, ಕೆಳಗಳು ಅಂದ್ರೆ ಅದರ ಬಗ್ಗೆ ಹೆಂಗಾಗುತ್ತೆ. ಪದನ್ ಅರಿದು ನೋಡು, ನುಡಿದುದನ್ ನುಡಿದನ್ ಅರಿದಾರಿಯಲ್ ಮಾರ್ಪರ್ ಹೇಳ. ನುಡಿದನ್ ಅರಿದಾರಿಯಲ್ ಮಾರ್ಪರ್ ಮಾರ್ಪರ್ ನಾಡವರ್ಗಳ್ ಚದುರ ಕುರಿತು ಓದದೆயும் ನಿಜದಿಂ ಕುರಿತು ಓದದೆயும்
ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಹೌದಾ? ಸರಿ, ಈಗ ಒಂದೇ ಅಂತ ಅವನೇ ಮೊದಲಿಗೆ ಈ ಪದಗಳಾಗ್ತಾ ಗೊತ್ತಿಲ್ಲ. ನಮಗೆ ಹಳೆಗನ್ನಡ ಬಂದಂತಹ ಸಂದರ್ಭದೊಳಗೆ ಪದಗಳನ್ನ ಹೊರಕೊಂಡ್ರೆ ಪದಗಳನ್ನ ವಿಂಗಡಿಸಿಕೊಂಡಾಗ ಎರಡು ಪದಗಳಾಗ್ತವೆ. ಎರಡು ಪದಗಳು ಬೇರೆ ಬೇರೆ ಆಗ್ತಾ ಇರ್ತವೆ. ಹಾಗೆ ಓದಕ್ಕೆ ಹೋದ್ವಿ ಅಂತಂದ್ರೆ ಅದು ಅಭಾಸ ಆಗಿರುತ್ತೆ, ಅರ್ಥ ಸಿಗೋದಿಲ್ಲ. ನಾಲ್ಕು ಒಂದು ಉದಾಹರಣೆ ಕೊಟ್ಟ ಸಿಗಲ್ಲ. ಪದನರಿದು ಅಂತ ಇದೆ, ಪದನರಿದು ಅಂತ ಇದನ್ನು ಬಿಡಿಸ್ಕೊಂಡಾಗ ಪದನ್ ಅರಿದು, ಅರಿದು ಅಂತಂದ್ರ ಅರ್ಥ ಮಾಡಿಕೊಂಡು ತಿಳಿದುಕೊಂಡ. ಪದನ್ ಅಂತಂದ್ರ ಕ್ರಮ ಅಥವಾ ಶಿಸ್ತುಬದ್ಧವಾಗಿ ಅಥವಾ ಈ ರೀತಿಯಲ್ಲಿ ಹೀಗೆ ಅರ್ಥಗಳನ್ನು ಮತ್ತು ನಾವು ತೆಗೆದುಕೊಂಡು ಹೋಗ್ತಾ ಇರ್ತೀವಿ. ಮೊದಲಿಗೆ ಒಂದೊಂದೇ ಸಾಲನ್ನು ರೂಪಿಸುವರೆ. ಯಾಕಂದ್ರೆ ಶ್ರೀ ವಿಜಯ ಏನ್ ಹೇಳ್ತಾನೆ, ಕನ್ನಡ ನಾಡು ನುಡಿಯನ್ನ ಕುರಿತು ಆತ ಹೇಗೆ ಹೊಂದುತ್ತಾ ಇದ್ದಾನೆ ಅನ್ನೋದನ್ನ ಮನಸಾರೆ ಹೊಂದುತ್ತಾ ಇರ್ತಕ್ಕಂಥ ನೋಡ್ತಾನೆ. ಪದನ್ ಅರಿದು, ಪದನ್ ಅರಿದು, ಪದ ಅಂತಂದ್ರ ರೀತಿ ಅಥವಾ ಕ್ರಮ ಅಂತ ತಿಳ್ಕೊಳ್ತೀವಿ. ರೀತಿ ಅಥವಾ ಕ್ರಮ ಅಂತ. ಅರಿದು ಅಂತಂದ್ರ ಅರಿತುಕೊಳ್ಳೋದು, ಅರಿದ ಅಂತಂದ್ರ ತಿಳಿದುಕೊಳ್ಳುವುದು ಅಂತಂದು. ನುಡಿಯಲಂ, ನುಡಿ ಅಂತಂದ್ರ ಮಾತನಾಡಲು ಅಂತಂದು. ನುಡಿದುದನ್ ಅರಿಯಲು ಮಾರ್ವರ್ಗಳು. ಯಾಕಂದ್ರೆ ನಮ್ಮ ಕನ್ನಡ ನಾಡಿನ ಜನ ಹೆಂಗಿದ್ರು ಅನ್ನೋದನ್ನ ಬೇರೆ ಸಾಲಿಗೆ ಹೇಳ್ತಾರೆ. ಹೇಗಿದ್ರು ಅನ್ನೋದು ಹೇಳ್ತಾರೆ. ನಮ್ಮ ಅವತ್ತಿನ ದಿನಮಾನಗಳಲ್ಲಿ ಶ್ರೀ ವಿಜಯ ಕಂಡಂತೆ ಈ ನಾಡಿನ ಜನತೆ ಹೆಂಗಿದ್ರು ಅಂತ ಹೇಳ್ತಾರೆ. ಅವತ್ತಿನ ಆ ಕನ್ನಡಿಗರು ಅವರು ಕ್ರಮಬದ್ಧವಾಗಿ ಏನ್ ಮಾಡ್ತಾರೆ, ಅವರು ಮಾತುಗಳನ್ನ ಆಡ್ತಾ ಇದ್ರು. ಮಾತು ಏನು ಹೇಳ್ತಾ ಇದ್ರು ಆ ಮಾತಿನಂತಲೇ ಮಾಡ್ತಾರೆ ಅವರು ನಡೆದುಕೊಳ್ತಾ ಇದ್ರು ಅಂತ ನೋಡ್ತಾರ. ನುಡಿಯಲಂ ಅಂದ್ರೆ ಕ್ರಮಬದ್ಧವಾಗಿ ಶಿಸ್ತಿನಿಂದ ಅದನ್ನು ತಿಳಿದುಕೊಳ್ತಾ ಇದ್ರು, ತಿಳಿದುಕೊಂಡು ಮಾಡ್ತಾರೆ ಅವರು ನಡೀತಾ ಇದ್ರು ಒಂದ್ ಕಡೆ. ಮುಂದೆ ಹೇಳ್ತಾರೆ ನುಡಿದುದನ್ ಅರಿಯಲ್ ಮಾರ್ಪಗಳು. ಏನು ನುಡಿತಾರೋ ಆ ನುಡಿದಂತೆ ಅವರು ಆ ರೀತಿಯಾಗಿ ಅವರು ನಡೆದುಕೊಳ್ತಾ ಇದ್ರು ಅಂತ. ಒಂದೇ ಸಲ ಏನಾರ ಬಹಳಷ್ಟು ಕ್ರಮಬದ್ಧವಾಗಿ ಅರ್ಥ ಮಾಡ್ಕೊಳ್ತಾ ಇದ್ರು. ಏನು ನುಡಿತಾರೋ ಅದನ್ನೇ ಮಾಡ್ತಾ ಇದ್ರು. ಏನು ನುಡಿತಾರೋ ನುಡಿದಂತೆ ನಡೆಯುವಂಥವ್ರು ಯಾರಾಗಿದ್ರಪ್ಪ ಅಂದ್ರೆ ಅವತ್ತಿನ ಕನ್ನಡಿಗರು ಅಂತ. ಮುಂದೆ ಹೋಗ್ತಾರೆ ನಾವು ಏನಾರ ನಾಡವರ್ಗಳು. ನಾಡವರ್ಗಳು ಅಂತಂದ್ರೆ ಈ ಕನ್ನಡ ನಾಡಿರ್ತಕ್ಕಂಥ ಜನ ಏನು ಮಾತನಾಡ್ತಾರೋ ಮಾತನಾಡಿದಂತೆ ನಡೆದುಕೊಳ್ಳುವಂಥವ್ರು ಕೂಡ ಅವರಾಗಿದ್ರು. ಬಹಳಷ್ಟು ಕ್ರಮಬದ್ಧವಾಗಿ ಶಿಸ್ತಿನ ರೀತಿಯವರು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಡೀತಾ ಇದ್ರು ಅಂತಂದ. ಯಾಕೆ ಮಾತನ್ನು ಹೇಳ್ತಾ ನೋಡ್ರಿ, ಚತುರರು ಹಂಗ ತುಂಬಾ ಅವ್ರ ಚತುರರಿದ್ದರು ಅಂತಂದು. ಏನಂದ್ರ ನಿಜದಿಮ್, ನಿಜವಾಗಿಯೂ ಕೂಡ ಅವರು ತುಂಬಾ ಚತುರರು, ಬುದ್ಧಿವಂತರಾಗಿದ್ರು ಅವರು. ಕಾರಣ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಕಥೆಗಳು. ನಿಜವಾಗ್ಲೂ ಅವರು ತುಂಬಾ ಚತುರರಾಗಿದ್ರು, ಬುದ್ಧಿವಂತರಾಗಿದ್ರು. ಅವರು ಎಲ್ಲಿಯೂ ಕೂಡ ಕುಳಿತುಕೊಂಡು ವ್ಯಾಸಂಗವನ್ನ ಶಿಕ್ಷಣವನ್ನ ಪಡೆದಿರ್ತವರಲ್ಲ. ಕುರಿತೋದಯಂ ಕಾವ್ಯ ಪ್ರಯೋಗ ಅಂದ್ರೆ ಎಲ್ಲಿಯೂ ಕೂಡ ಕುಳಿತುಕೊಂಡು ವ್ಯಾಸಂಗವನ್ನ ಮಾಡದೇ ಇದ್ರು ಕೂಡ, ಅಕ್ಷರ ಜ್ಞಾನವನ್ನ ಪಡೆಯದೇ ಇದ್ರು ಕೂಡ, ಅನಕ್ಷರಸ್ಥರು ಆಗಿದ್ರೂ ಕೂಡ ಕಾವ್ಯಗಳನ್ನ ರಚನೆ ಮಾಡೋದ್ರಲ್ಲಿ ಅತ್ಯಂತ ಚತುರರಾಗಿದ್ರು, ನಿಪುಣರಾಗಿದ್ರು ಅಂತ ಹೇಳ್ತಾರೆ. ಯಾರು? ಶ್ರೀ ವಿಜಯ. ಹಾಗಾಗಿ ಅಂತಹ ಆ ಕನ್ನಡ ನಾಡಿನೊಳಗೆ ಎಂತಹ ಅದ್ಭುತವಾಗಿರ್ತಕ್ಕಂತಹ ಜನ ಇದ್ರು ಅನ್ನೋದನ್ನ ಮನಸಾರೆ ಮಾತನಾಡೋದನ್ನ ಕಂಡು ಹಾಡಿ ಹೋಗುವಂತಹ ಪ್ರಯತ್ನವನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮುಂದೆ ಹೇಳ್ತಾರೆ ಇನ್ನೊಬ್ಬ ಕವಿ ನೈಸಿಯನ ಅಂತಂದ್ರು. ಸಕ್ಕದಂ ಪೇಳೊಡೆ ನೆರೆ ಸಕ್ಕದಂ ಪೇಳ್ಗೆ ಶುದ್ಧ ಕನ್ನಡದೊಳ್ ಸರಂ ತಂದಿಕ್ಕುವುದೇ ಸಕ್ಕದಮಂ ತಕ್ಕುವುದು ಬೆರೆಸಲಿಕ್ಕೆ ಘೃತಮಂ ತೈಲಮಂ. ಹಾಗಾದ್ರೆ ಇಲ್ಲಿ ನೈಸಿಯನ ಅನ್ನುವಂತಹ ಕವಿ ಏನ್ ಮಾಡ್ತಾನೆ ಅಂತಂದ್ರೆ ಹೇಳ್ತಾ ಇದ್ದಾನೆ, ಸಕ್ಕದಮಂ ಪೆಳ್ವಡೆ ನೆರೆ ಸಕ್ಕದಮಂ ಪೇಳ್ಗೆ ಕನ್ನಡದೊಳ್ ತಂದಿಕ್ಕುವುದೇ ಸಕ್ಕದಮಂ ತಕ್ಕದೆ ಬೆರೆಸಲಿಕ್ಕೆ ತೈಲಮಂ ಘೃತಮಂ ತೈಲಮಂ. ಈ ರೀತಿಯಾಗಿ ಮಾಡ್ತಾನೆ. ಅವತ್ತಿನ ನಮ್ಮ ಕನ್ನಡ ನಾಡಲ್ಲಿರ್ತಕ್ಕಂಥ ಅನೇಕ ಜನ ಕವಿಗಳಿಗೆ ಒಂದು ಬುದ್ಧಿವಾದವನ್ನ ಕಿವಿ ಮಾತನ್ನು ಹೇಳುವಂತ ಪ್ರಯತ್ನವನ್ನ ಆತ ಮಾಡ್ತಾ ಹೋದ ಅಂತಂದು. ಏನ್ ಹೇಳ್ತಾನೆ ನೋಡೋಣ. ಸಕ್ಕದಮಂ ಪೆಳ್ವಡೆ, ಸಕ್ಕದ ಅಂತಂದ್ರ ಸಂಸ್ಕೃತ ಅಂತ, ಸಕ್ಕದ ಅಂತಂದ್ರೆ ಸಂಸ್ಕೃತ. ಸಕ್ಕದಮಂ ಪೆಳ್ವಡೆ ಸಂಸ್ಕೃತದಲ್ಲಿ ಕಾವ್ಯಗಳನ್ನ ಕಥೆಗಳನ್ನ ರಚನೆ ಮಾಡ್ತಕ್ಕಂಥವ್ರಿಗೆ ಹೇಳ್ತಾನೆ. ನೆರೆ ಸಕ್ಕದಮಂ ಪೆಳ್ವಡೆ ಅಂದ್ರೆ ಬೇರೆ
ಆ ಭಾಷೆಯಲ್ಲಿರ್ತಕ್ಕಂಥ ಸಂಸ್ಕೃತವನ್ನ ಅದನ್ನ ತಂದು ಕನ್ನಡದಲ್ಲಿ ನೀವು ಇಕ್ಕೋದು ಬೇಡ, ಕನ್ನಡದಲ್ಲಿ ಸೇರಿಸೋದು ಬೇಡ. ನೋಡಿ, ಕನ್ನಡದವಳು ತಂದಿಕ್ಕುವುದೇ, ಯಾಕಂದ್ರೆ ಆ ಸಂಸ್ಕೃತವಾಗಿರ್ತಕ್ಕಂಥ ಸಂಸ್ಕೃತ ಭಾಷೆಯನ್ನ ಶುದ್ಧ ಕನ್ನಡ ಭಾಷೆ ಒಳಗೆ ಅದನ್ನು ತಂದಿಕ್ಕೋದು ಬೇಡ ಅಂತ ಹೇಳ್ತಾರೆ. ಅದು ರಚನೆ ಮಾಡ್ಬೇಕಾಗಿತ್ತ, ನೀವು ಕಾವ್ಯ ರಚನೆ ಮಾಡ್ಬೇಕಾದ್ರೆ ಸಂಸ್ಕೃತನೇ ಮಾಡ್ಕೊಳ್ರಿ, ಅನ್ನೋ ಅಬ್ಜೆಕ್ಷನ್. ಅಥವಾ ಕನ್ನಡದಲ್ಲೇ ರಚನೆ ಮಾಡ್ತೀವಿ ಅಂದ್ರೆ ಕನ್ನಡದಲ್ಲೇ ಮಾಡ್ರಿ, ಬೇಡ, ಅದು ತೊಂದರೆ ಇಲ್ಲ. ಆದರೆ ಸಂಸ್ಕೃತವನ್ನು ತಂದು ಕನ್ನಡದಲ್ಲಿ ಹಾಕೋದು, ಕನ್ನಡವನ್ನ ಒಯ್ದು ಸಂಸ್ಕೃತದಲ್ಲಿ ಹಾಕೋದು ಬೇಡ ಅಂತ ಹೇಳೋದು. ಇದು ಹೆಂಗಾಗುತ್ತೆ ಅಂತ ಹೇಳ್ತಾರೆ ನೋಡಿ. ತಂದಿಕ್ಕುವುದೇ ಸಕ್ಕರಮಂ, ಆಗಿನವರನ್ನು ಸೇರಿಸಿದೀವಿ ಅಂತಂದ್ರೆ ಬೆರಸಲಿಕೆ ಘೃತಮಂ ತೈಲಂ. ಹಾಗೆ ಒಂದು ವೇಳೆ ಎರಡು ಭಾಷೆಗಳನ್ನ ಪ್ರಯೋಗ ಮಾಡಿ ಮಿಶ್ರಣ ಮಾಡಿದ್ದೆ ಆದರೆ ಅದು ತುಪ್ಪ ಮತ್ತು ಎಣ್ಣೆಯ ಮಿಶ್ರಣವಾದಂತೆ ಅದರ ಆಸ್ವಾದ ಇರುತ್ತೆ. ಹಾಗಾಗಿ ಅಂತ ಪ್ರಯತ್ನವನ್ನು ಮಾಡೋದು ಬೇಡ ಅನ್ನುವಂಥ ವಾದವನ್ನು ಏನ್ ಮಾಡ್ತಾರೆ, ನೈಸರ್ಗಿಕ ಆಕ್ಷೇಪಣೆಯನ್ನು ತರುವಂತ ಪ್ರಯತ್ನವನ್ನ ಮಾಡಿದ. ಉಳಿದ ಇನ್ನು 3 ಪದ್ಯಗಳನ್ನ ಇವತ್ತೇನು ಅವರು ಬಿಡಿಸಿತ್ತು ಅಂತಂದ್ರೆ ಬಂತ